ಬೆಣ್ಣೆ ದೋಸೆ ರೆಡಿ. ಬೆಣ್ಣೆ ದೋಸೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ವೆಲ್ಕಮ್ಮು. ಇವತ್ತು ನಾವು ಮೈಸೂರಿನ ಮೈಲಾರಿ ಹೋಟೆಲ್ಗೆ ದೋಸೆ ಸೇವೆಗೆ ಬಂದಿದ್ದೀವಿ. ಯಾಕಂದ್ರೆ ಮೈಲಾರಿ ಹೋಟೆಲ್ ಫೇಮಸ್ಸು ಆನ್ ದಿ ವೇ ರೋಡಲ್ಲೇ ಇದ್ದೀವಿ. ನಜರ್ಬಾದ್ ಹತ್ರ ಇದೀವಿ. ಬಂದು ಮೈಸೂರು ನಜರ್ಬಾದ್ ಒನ್ ವೇ, ಪೊಲೀಸ್ ಸ್ಟೇಷನ್ ಇಂದ ಡೌನ್ ಅಲ್ಲಿ ಬರುತ್ತೆ. ಒನ್ ವೇ ಇರುತ್ತೆ ಇಲ್ಲಿ. ಮೈಸೂರಿಗೆ ಫೇಮಸ್ ಈ ಹೋಟೆಲ್, ಮೈಸೂರಿಗೆ ಫೇಮಸ್ ಅಂತ ಹೇಳಿ ಹೆಸರಾಂತ ಹೋಟೆಲ್. ಹೌದು, ಎಲ್ಲ ನಮ್ಮ ಕರ್ನಾಟಕ ಬೇರೆ ರಾಜ್ಯದವರೆಲ್ಲ ಬಂದು ಇಲ್ಲಿ ನೋಡೋಣ, ದೋಸೆ ತಿಂದು ಹೇಳ್ತೀವಿ. ಜೆನ್ಯೂನ್ ರಿವ್ಯೂ ಹೇಳ್ತೀವಿ, ಚೆನ್ನಾಗಿದ್ಯಾ ಎಲ್ಲ. ಹೌದು, ಮತ್ತೆ ಬೆಳಿಗ್ಗೆ ಟೈಮ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ರೆ ಒಳ್ಳೆ ದೋಸೆ ಸಿಗುತ್ತೆ. ಮೈಸೂರಲ್ಲಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹೊರಗಡೆಯಿಂದ ಬರೋರಿಗೆ ಈ ವಿಡಿಯೋ ನೋಡಿದ್ರೆ ಮೈಸೂರಿಗೆ ಬಂದರೆ ಇಲ್ಲಿ ದೋಸೆ ಸವಿದೆ ಹೋಗ್ಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಹೇಗಿರುತ್ತೆ ದೋಸೆ ಅದು ಕೂಡ ನಿಮಗೆ ಲಾಸ್ಟ್ ಕೊನೆ ತನಕ ವಿಡಿಯೋ ನೋಡಿ ತೋರಿಸ್ಕೊಡ್ತೀವಿ. ಹೋಗ್ತಾ ಇದೀವಿ ಅಂದಿವೆ, ಇಲ್ಲೇ ನಿಯರು ನೋಡಿ ಬಂದೇ ಬಿಡ್ತು ಮೈಲಾರಿ. ಮೈಲಾರಿಗೆ ಬಂದು ಇದೇ ಒರಿಜಿನಲ್ ಹೋಟೆಲ್, ಹಳೆ ಹೋಟೆಲ್ ತರ ಇತ್ತು, ರೆಡಿ ಮಾಡಿದ್ದಾರೆ ಈಗ. ಫುಲ್ ನ್ಯೂ ಲುಕ್ ಅಲ್ಲಿ ಇದೆ ಹೋಟೆಲ್. ಬನ್ನಿ ಹೋಗಿ ತಿಂದು ಟೇಸ್ಟ್ ಹೇಳ್ತೀವಿ. ಬಂದಿದ್ದೀವಿ ಹೋಟೆಲ್ಗೆ, ಕೂತ್ಕೊಂಡಿದ್ದೀವಿ. ಹೌದು, ಆರ್ಡ್ರ್ ಮಾಡಬೇಕು. ಎಷ್ಟು ದೋಸೆನಾ ಸದ್ಯಕ್ಕೆ ನೋಡೋಣ, ಒಂದು 2 ತಿನ್ನೋಣ ಸಾಕು. ಬೆಳಿಗ್ಗೆ ಸಾಕು 2. ಅಲ್ಲಿ ಬೋರ್ಡ್ ಕೂಡ ನೋಡ್ತಾ ಇರ್ಬೋದು. ಸೆಲೆಬ್ರಿಟಿಗಳೆಲ್ಲ ತುಂಬ ಜನ ಬಂದಿದ್ದಾರೆ ನೋಡಿ. ಅಲ್ಲಿ ನಮ್ಮ ಡಿ ಬಾಸು, ಯಶು, ಚಿರಂಜೀವಿ, ಪುನೀತ್ ಅವ್ರದ್ದೆಲ್ಲ ಫೋಟೋ ಇದೆ. ಸೆಲೆಬ್ರಿಟಿಗಳು ತುಂಬ ಜನ ಇಲ್ಲೇ ಬರೋದು ಬ್ರೇಕ್ಫಾಸ್ಟ್ಗೆ. ಮೈಸೂರು ಬಂದರೆ ಇಲ್ಲೇ ಬರೋದು. ತುಂಬಾ ಚೆನ್ನಾಗಿರುತ್ತೆ ದೋಸೆ. ಮೈಸೂರು ನೀನು ತಿಂದಿಲ್ಲ, ಇದೇ ಫಸ್ಟ್ ಟೈಮು. ಅವಾಗ ತಿಂದಿದ್ದೆ, ಅವಾಗ ತಿಂದಿದ್ದೆ, ತುಂಬ ವರ್ಷ ಆಯಿತು. ಈಗ ಮತ್ತೆ ನೋಡೋಣ, ಆಗಿರ್ಬೋದು ಒಂದು 7 or 8 years ಆಗಿರ್ಬೋದು. ಇವಾಗ ಬಂದಿದ್ದೀನಿ. ಅವಾಗ ಹೋಟೆಲ್ ಚಟ್ನಿ ಎಷ್ಟು ಹಾಕಿಸ್ಕೊಂಡೆ ಅವಾಗ? ಚಟ್ನಿ ನೆನಪಿಲ್ಲ, ಅವಾಗ ಸ್ವಲ್ಪ ಕಡಿಮೆನೇ ಚಟ್ನಿ ತಿಂತಾ ಇದ್ದಿದ್ದು. ಇವಾಗ ಸ್ವಲ್ಪ ಜಾಸ್ತಿ ಹೇಳ್ತಿದ್ದಲ್ಲ ಇವನು, ಚಟ್ನಿ ಕೇಳೋದಂತೆ, ಚಟ್ನಿ ಎಷ್ಟೋ ದುಡ್ಡು ಅಂತ ಹೇಳ್ಬಿಟ್ರಂತೆ ನನಗೆ. ಹೌದು, ಇವಾಗ ನೋಡೋಣ. ಸ್ವಲ್ಪ ಚಟ್ನಿ ಜೊತೆ ದೋಸೆನೂ ಸವೇಣ. ಎಷ್ಟು ಕಪ್ ಬೇಕು ಇವತ್ತಿಂದು 2 ಬೌಲ್ ಸಾಕು. 2 ಕಪ್ಪು 2 ಬೌಲ್ ಸಾಕು. ಎಕ್ಸ್ಟ್ರಾ ಚಾರ್ಜ್ ಆದರೆ ಅದ್ರ ಮೇಲಾದ್ರೂ ತಿಂತೀನಿ. ಮೇಬಿ ಒಂದು 2 ಬೌಲ್ ಚಟ್ನಿ ಫ್ರೀ ಕೊಡ ತಿಂತೀನಿ, ಎಕ್ಸ್ಟ್ರಾ ಚಾರ್ಜ್ ಬೇಡ. ಸಾಕು, 2 ಬೌಲ್ ಸಾಕು ಚಟ್ನಿ. ಇವತ್ತು ನೋಡೋಣ, ಒಂದು 2 ದೋಸೆ ತಿನ್ನೋಣ ಅಂದ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಮೈಸೂರು ಲಾಸ್ಟ್ ಟೈಮ್ ಹಾಸನ ವಿಡಿಯೋ ಮಾಡಿದ್ವಿ, ಅದು ಸ್ವಲ್ಪ ತುಂಬ ರಿಚ್ ಆಗಿದೆ. ಹೌದು, ಅಲ್ಲೂ ಕೂಡ ಸಖತ್ತಾಗಿದೆ. ಹಾಸನ್ಗೆ ಹೋಗೋರು ಆ ಹೋಟೆಲ್ ಕೂಡ ನೀವು ಹೋಗ್ಬೋದು ಬ್ರೇಕ್ಫಾಸ್ಟ್ಗೆ. 2 ದೋಸೆ, ಬೆಣ್ಣೆ ದೋಸೆ ಅಣ್ಣ. ಮೈಸೂರಿಗೆ ಬರೋರು 2 ಬೆಣ್ಣೆ ದೋಸೆ ಹೇಳಿದೀವಿ ಈಗ. ಮೈಸೂರಿಗೆ ಬರೋರು ಇಲ್ಲಿ ಬಂದರೆ ತುಂಬಾ ಬೆಸ್ಟ್. ಎಷ್ಟು ಒಂದು ದೋಸೆ? 1 ದೋಸೆ 20 ರೂಪಾಯಿ ಕೊಡಿ. 2 ಓಕೆ. ಕೆಲಸ ಮಾಡ್ತಿದ್ದೀರಾ ನೀವು? ನಾವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 3 ವರ್ಷ. 3 ವರ್ಷ ಆಯ್ತು. ಹಾಂ, ಮುಂಚೆ ಹಳೇದಿತ್ತಲ್ವಾ? ಅದು ಇದೆಯಾ ಮೇಲ್ಗಡೆ? ಇವತ್ತು ರಜೆ, ವಾರಕ್ಕೊಂದ್ಸಲ. ಹೌದಾ, ಬುಧವಾರ ರಜಾ. ಓಕೆ, ನಾನು ಮೇ ಬಿ ನೋಡಿ ಹೇಳಿದ್ನಲ್ಲ, ಅದೇ ಮೇಲ್ಗಡೆ ಇರೋದು ಒಂದು ಕಡೆ. ನಾನೆಲ್ಲೋ ಇದನ್ನೇ ಹೊಸ್ದಾಗಿ ರೆಡಿ ಮಾಡಿದ್ರೆ ಅನ್ಕೊಂಡೆ, ಬಟ್ ಅದು ಇದೆಯಂತೆ, ಇದು ಇದೆಯಂತೆ, ಸೇಮ್ ಇರುತ್ತಂತೆ. ಇವ್ರದ್ದೇ ಬ್ರಾಂಚ್ ಅದು ಕೂಡ. ಅದು ಮನೆ ಥರ ಇದೆ. ಇದು ಫುಲ್ ಸ್ವಲ್ಪ ಹಳೆ ಹೋಟೆಲ್, ಅದು ಮನೆ, ಸೇಮ್ ಮನೆ ಥರ ಫೀಲ್ ಆಗುತ್ತೆ. ಬೆಣ್ಣೆ ದೋಸೆ ಹೇಳಿದ್ದೀವಿ, ನೋಡೋಣ. ಅಲ್ಲೂ ಹಾಸ್ಟೆಲಲ್ಲಿ ಚೆನ್ನಾಗಿತ್ತು. ಮೈಸೂರು ಜೆನ್ಯೂನ್ ರಿವ್ಯೂ, ಆನೆಸ್ಟ್ ರಿವ್ಯೂ ಹೇಳ್ತೀವಿ. ಚೆನ್ನಾಗಿದೆ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಅಷ್ಟೇ. ಇವತ್ತು ಕೂಡ ಮೈಸೂರಲ್ಲಿ ದೋಸೆ ಸವಿತೀವಿ. ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಮೈಸೂರು ಬರೋರೆಲ್ಲ ಬರ್ಬೋದು, ಆರಾಮಾಗಿ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಇಲ್ಲಿ. ಅದು ಯಾರೋ ಗೊತ್ತಿಲ್ಲ. ಅವ್ರು ಕಾಜಲ್ ಗೊತ್ತು, ಇವಳು ಚಿಕ್ಕ ಫೋಟೋ ಇದ್ದಾರೆ ಅಂತ. ನಮ್ಗೆ ಹೀರೋಯಿನ್ ಹೆಸರೇ ಗೊತ್ತಿಲ್ಲ ನಮಗೆ. ಏನು ಓದ್ತಾನೆ, ಏನು ಓದ್ತಾ ಇದೆಯಾ? ಬಾಸ್ಗೇನೋ ಅಲ್ಲಿ ನಮ್ಮ ದಿವಸ್ ಒಂದು ಲೈನ್ ಕೊಟ್ಟಿದ್ದಾರೆ, ಅದೆಲ್ಲ ಅನ್ಸುತ್ತೆ ಇರೋದು. ಅದು ನೋಡ್ತಾ ಇದ್ದೀವಿ. ವಾಟ್ರ್ ಹೇಳಿದ್ಯಾ? ವಾಟ್ರ್ ಅವರೇ ಕೊಡ್ತಾರೆ ಅಂತ ಹೇಳಿ. ಹೌದು, ಸ್ವಲ್ಪ ಹೈಟ್ ಇರಬೇಕಾಯ್ತು. ಸ್ವಲ್ಪ ಫುಲ್ ಹೈಟ್ ಕಮ್ಮಿ ಇದೆ. ಗಾಯ್ಸ್, ನಮ್ಮ ಬೆಣ್ಣೆ ದೋಸೆ ಬಂತು. ಬೆಣ್ಣೆ ದೋಸೆ ರೆಡಿ. ಬೆಣ್ಣೆ ದೋಸೆ ಬಂದಿದೆ. ಬೆಣ್ಣೆ ತುಪ್ಪ 2 ಹಾಕೋರೆ ಬೆಣ್ಣೆ ದೋಸೆ. ಹೌದು, ನೋಡ್ತಾ ಇದ್ದೀರಲ್ಲ. ಚಟ್ನಿ, ದೋಸೆ, ಬೆಣ್ಣೆ, ಚಟ್ನಿ 3 ಇದೆ. ಬಿಸಿ ಇದೆ.
ಇದು ಒಂದು ದೋಸೆ ಬಂದು 70 ರುಪೀಸ್ ಇರುತ್ತೆ. 70 ಅಲ್ಲ, ಹಾಂ 70 ರುಪೀಸು. ನೋಡಿ. ನಾವು ಹಾಸನಲ್ಲಿ ತಿಂದಿದ್ವಿ, ಅದ್ರ ತುಂಬಾ ಚೆನ್ನಾಗಿತ್ತು. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಹೌದಾ, ಇದು ಆಲೂಗಡ್ಡೆ ಪಲ್ಯ ಏನಾಯಿತು? ಯಾವುದೋ ಗೊಜ್ಜು ಹಾಕಿದ್ದಾರೆ, ಆಲೂಗಡ್ಡೆ ಪಲ್ಯನೂ ಹಾಕಿಲ್ಲ. ಬಟ್ ದೋಸೆ, ಬೆಣ್ಣೆ, ಚಟ್ನಿ ಕೊಟ್ಟಿದ್ದಾರೆ. ಹಾಸನಲ್ಲಿ ತಿಂದಿದ್ವಿ. ಪ್ರೈಸು ಎಷ್ಟು? 15 16 ಅಲ್ಲಿ 190 ಆಯಿತು. 2 ದೋಸೆ, ವಾಟರ್ ಬಾತು, ಒಂದು ವಾಟರ್ ಬಾಟ್ಲು. 190, ಮೇ ಬಿ 60 ರುಪೀಸ್ ಅನ್ಸುತ್ತೆ ಅಲ್ಲಿ ಹಾಸನಲ್ಲಿ. ಅಲ್ಲಿ ಕಂಪೇರ್ ಮಾಡಿದ್ರೆ ಹಾಸನ್ ಬೆಟರ್ ಅಂತ ಅನ್ಸುತ್ತಲ್ವೇನೋ. ಹಾಸನ್ ಓಕೆನಾ? ಹಾಸನ ಬೆಸ್ಟು. ದೋಸೆ ಕ್ರಿಸ್ಪಿ ಇಲ್ಲ, ಸಾಫ್ಟ್ ಆಗೈತೆ. ಆದರೆ ಇದೇ ಬೇರೆ ಥರ ಟೇಸ್ಟ್, ಅದೇ ಬೇರೆ ಥರ ಟೇಸ್ಟು. ಹೌದು. ಅಲ್ವಾ? ಸರ್ 70 ರೂಪಾಯಿ ಮೋಸ. 70 ರೂಪಾಯಿ ತುಂಬ ಮೋಸ. ಮತ್ತು ಆಲೂಗಡ್ಡೆ ಪಲ್ಯನೂ ಇಲ್ಲ, ಯಾವುದೋ ಒಂದು ಈರುಳ್ಳಿ ಥರ ಎಲೆಕೋಸು ಎಲೆಕೋಸು ಥರ ಕೊಟ್ಟಿದ್ದಾರೆ. ಎಲೆಕೋಸು ಪಲ್ಯ ಕೊಟ್ಟಿದ್ದಾರೆ. ಆಲೂಗಡ್ಡೆ ರೇಟ್ ಮೇ ಬಿ ಇವಾಗ ಒಂದು 30 ರುಪೀಸ್ ಇರ್ಬೋದು ಕೆಜಿ. ರೇಟ್ ಇದ್ರೆ ಏನೋ ಬಿಡು ಅಂತ ಅಂದ್ಬಿಟ್ಟು ಒಟ್ಟಲ್ಲಿ ಈ ಥರ ಹೋದ್ಮೇಲೆ ರೇಟ್ ಇದ್ರೂ ಇಲ್ಲದೇ ಇದ್ರೂ ಕೊಡಲೇಬೇಕು. ಏನೋ ಒಂಥರ ಕೋಸ್ ಪಲ್ಯ ಕೊಟ್ಟಿದ್ದಾರೆ, ಚಟ್ನಿ ಅಷ್ಟೇ. ಬಟ್ ನಮ್ಮ ಹಾಸನಲ್ಲಿ ಎಷ್ಟು ಪರವಾಗಿಲ್ಲ ಅನ್ಸುತ್ತೆ ಅಲ್ವಾ? ಒಂದು ದೋಸೆ ನಾವು ಅಪ್ಪಣ್ಣ ಹೊಡೆ ತುಂಬಲ್ಲ. ನಮಗೆಲ್ಲ ಒಂದು 3 ದೋಸೆ ಬೇಕು ಅನ್ಸುತ್ತೆ. 3 ದೋಸೆಗೆ 210 ರೂಪಾಯಿ ಆಯಿತು. ಚೆನ್ನಾಗಿರೋ ಒಂದು ಬಿರಿಯಾನಿ ತಿನ್ಕೋಬೋದು. ಹೌದು, ಆ ಪ್ರೈಸ್ಗೆ ಗೊತ್ತಿಲ್ಲ ಇದು. ಸಾಫ್ಟಾಗಿ ಒಡಲ್ಲಿ ದೋಸೆ ಸಾಫ್ಟ್ ಆಗೈತೆ, ಕ್ರಿಸ್ಪಿ ಇಲ್ಲ ಅಲ್ವಾ? ಹೌದು. ನಿನಗೆ 2 ಕಡೆ ಯಾವ್ದು ಬೆಸ್ಟ್ ಅನಿಸ್ತು ಮತ್ತೆ? ಹಾಸನ ಓಕೆನಾ? ಕ್ರಿಸ್ಪಿ ಆಗೈತೆ. ಆಮೇಲೆ ಮೈಸೂರು ತುಂಬ ಫೇಮಸ್ ಅಂತ ಹೇಳ್ತಾರೆ ಅಷ್ಟೇ. ಚಟ್ನಿನೂ ಅಷ್ಟೇ ನೋಡು. ಒಂದು ದೋಸೆ ಒಂದು 2 ನಿಮಿಷದಲ್ಲಿ ತಿನ್ಕೊಬಿಡ್ಬೋದು. ಆಲೂಗಡ್ಡೆ ಖಾಲಿ ಆಗ್ಬಿಟ್ಟಿರೋದು ಅನ್ಸುತ್ತೆ ನಿಮ್ಮ ಪ್ರಕಾರ ಅಲ್ವಾ? ಯಾಕೆ ಇಷ್ಟು ದೊಡ್ಡ ಆಲೂಗಡ್ಡೆ ಖಾಲಿ ಮಾಡ್ಕೊಂಡು ತರ್ತಾರ? ಸ್ಟಾಕ್ ಖಾಲಿ ಆಗೋದು ಅದಕ್ಕೆ. ತಂದ್ರೆ 5 ಮೂಟೆ ತರ್ತಾರೆ ಒಂದು ಸಲಿಗೆ. ಬಟ್ ಪ್ರೈಸ್ ವರ್ತಿಲ್ಲ. 70 ರುಪೀಸ್ ಪ್ರೈಸು ವರ್ತಿಲ್ಲ. ನಮ್ಮ ಹಾಸನಲ್ಲಿ ತಿಂದಿದ್ದು 60 ರುಪೀಸು. ದೋಸೆ, ಬೆಣ್ಣೆ, ಚಟ್ನಿ, ಪಲ್ಯ, ಆಲೂಗಡ್ಡೆ ಪಲ್ಯ ಎಲ್ಲ ಕೊಟ್ಟಿದ್ರು ಅಷ್ಟೇ. ಮತ್ತೆ ದೋಸೆ ಕೂಡ ಸ್ವಲ್ಪ ದೊಡ್ಡದಾಗಿತ್ತಲ್ಲ. ವಿಡಿಯೋ ಸ್ಟಾರ್ಟ್ ಮಾಡಿ 3 ನಿಮಿಷ ಆಯಿತು. 3 ನಿಮಿಷ ದೋಸೆ ಕೂಡ ದೊಡ್ಡದಾಗಿತ್ತಲ್ವೇನಾ? ಕಾರಣ ದೋಸೆ ಕೂಡ ದೊಡ್ಡದಾಗಿತ್ತಲ್ವೇನಾ ಅಲ್ಲಿ? ಅಣ್ಣ ಒಂದು ಬಾಟ್ಲು ನೀರು, ವಾಟರ್ ಬಾಟ್ಲ್ ಒಂದು 1 ಲೀಟ್ರ್. ನಮ್ಮ ಹುಡುಗ ಆಗಡೆ ತಿಂದು ಮುಗಿಸ್ಬಿಟ್ಟ ನೋಡಿ. ಟೇಸ್ಟ್ ಓಕೆ, ಅದೇ ಹೊಟ್ಟೆ ತುಂಬಲ್ಲ ಒಂದು ದೋಸೆ. ಬಟ್ ಪ್ರೈಸು ಜಾಸ್ತಿ ಆಯಿತು ಅನಿಸುತ್ತೆ ಅದೇನಾ? ಒಂದು 55. ಕಟ್ಟೆ ತಿನ್ಕೊಳ, ಯಾಕೆ ಬಾಯಿಗೆ ಚಟ್ನಿ? ಚಟ್ನಿ ನನಗೆ ಇಷ್ಟ, ಅದಕ್ಕೊಂದು ಸ್ವಲ್ಪ ಲೈಟಾಗಿ ತಿಂತಾ ಇದ್ದೀನಿ ಚಟ್ನಿ ಅಷ್ಟೇ. ನೀಟಾಗ ಚಟ್ನಿ ಚೆನ್ನಾಗಿದೆ, ಕಾಯಿ ಚಟ್ನಿ ಚೆನ್ನಾಗಿದೆ. ದೋಸೆ ಪ್ರೈಸು ವರ್ತಿಲ್ಲ ಅಷ್ಟೇ. ಚಟ್ನಿ ಖಾಲಿ ಮಾಡ್ತಾ ಇದ್ದೀನಿ. ಆಯ್ತಾ? ದೋಸೆ 2 ದೋಸೆ, 1 ವಾಟರ್ ಬಾಟ್ಲು. ಓಕೆನಾ? ಓಕೆ. 167. GST ನನ್ನ ಮೇಲೆ ಹಾಕೋರೆ 7 ರೂಪಾಯಿ. ಸೊ ಗಾಯ್ಸ್, ವಿಡಿಯೋ ನೋಡಿದ್ವಲ್ಲ, ಟೇಸ್ಟ್ ನೋಡಿದ್ವಿ. ಟೇಸ್ಟ್ ಅಂತೂ ಪರವಾಗಿಲ್ಲ, ಹೇಳ್ಕೊಳ್ಳೋ ಅಷ್ಟು ಕಷ್ಟ ಏನಿಲ್ಲ. ದೋಸೆನೂ ಆಮೇಲೆ ದೊಡ್ಡದಿಲ್ಲ ದೋಸೆ. ಹೌದು, ಚಿಕ್ಕ ದೋಸೆ, ಗಜಾನನ ದೊಡ್ಡ ದೋಸೆ ಕೊಟ್ಟಿದ್ರು. ಆಮೇಲೆ ಏನಪ್ಪ ಸ್ಕ್ಯಾಮು ಅಂದರೆ ಇಲ್ಲಿ GST ಅಮೌಂಟ್ ಹಾಕೋರೆ. ಎಷ್ಟು? 2 ದೋಸೆ 1 ಬಾಟ್ಲು 160 ಆಯಿತು. 7 ರೂಪಾಯಿ ನಮ್ಮ ಮೇಲೆ GST ಅಮೌಂಟ್ ಹಾಕೋರೆ. ಅದು ಹಾಕಿದ್ದಾರೆ. ದಯವಿಟ್ಟು ಯಾರು ರೀಲ್ಸ್ ನೋಡ್ಕೊಂಡು ಯಾವತ್ತು ಬರೋಕೆ ಹೋಗ್ಬೇಡಿ. ಬಂದ್ರು ನಿಮ್ಗೆ ಒಂದು ತಿಂದ್ರೆ 1 ದೋಸೆ ತಿಂದ್ರೆ ಹೊಟ್ಟೆ ತುಂಬಲ್ಲ. 3 ದೋಸೆ ಬೇಕಾಗುತ್ತೆ ಒಬ್ರಿಗೆ. ನೋಡ್ಕೊಂಡು ಬನ್ನಿ. 3 ದೋಸೆ ಅಂದರೆ 210 ಬಿಲ್ತು. ನೀವು ಆರಾಮಾಗಿ ಒಂದು ನಾನ್ ವೆಜ್ ಊಟ ಮಾಡ್ಕೋಬೋದು ಈ ಪ್ರೈಸ್ಗೆ. ತಿಂದೇ ಇರೋರಾದ್ರೆ ಅವ್ರಿಗೂ ಆಗುತ್ತೆ, 200 ಆಗುತ್ತೆ. ಹೌದು. 210. ನೀವು ವಾಟರ್ ಬಾಟ್ಲ್ ತಗೊಂಡ್ರೆ ಅದು ಸಪ್ರೇಟ್. ಆಮೇಲೆ GST, ಅದಕ್ಕೆ GST ನಮ್ಮ ಮೇಲೆ ಹಾಕೋರೆ. ದೋಸೆ ಕೇಳಿದ್ರೆ 70 ರೂಪಾಯಿ ಅಂದರು. GST ಸೇರಿರಲಿಲ್ಲ.
ಹೌದು. GST ಸಪ್ರೇಟ್ ಹಾಕೋರು ಅವರು. ಈ ಹೋಟೆಲಲ್ಲಿ ನೀವು ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಸ್ವಲ್ಪ ಟ್ರೈ ಮಾಡಿ ನೋಡಿ. ಇಲ್ಲಿ ಸೊ ಗೈಸ್ ನೋಡಿರಲ್ಲ, ದೋಸೆ ಅಷ್ಟಕ್ಕಷ್ಟೇ ಸ್ವಲ್ಪ ಚಿಕ್ಕ ದೋಸೆ ಕೊಟ್ಟವ್ರೆ, ಕ್ರಿಸ್ಪಿನೆಸ್ ಇಲ್ಲ, ಸಾಫ್ಟ್ ಆಗೈತೆ ದೋಸೆ. ಒಟ್ಟು ಚಟ್ನಿ ಚೆನ್ನಾಗಿದೆ. ದೋಸೆಗಂತ ಆಲೂಗಡ್ಡೆ ಪಲ್ಯ ಸೋಗ್ಸೇ ಇಲ್ಲ, ಆಲೂಗಡ್ಡೆ ಪಲ್ಯನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಬರೀ ಸಾಗು ಕೊಟ್ಟವ್ರೆ. ಅದು ಎಲೆಕೋಸು ಸಾಗು, ಎಲ್ಲ ಎಲೆಕೋಸು ಸಾಗು ಫ್ರೀಯಾಗಿ ಸಿಗ್ಬೋದು ಅಂತ ಇವ್ರಿಗೆ, ಅದಕ್ಕೆ ಅದೇ ಕೊಟ್ಟವ್ರೆ. ಅಲ್ಲ, ಈ ತರ ಸ್ವಲ್ಪ ಅಫ್ಸಿಲ್ ಅವರೆಲ್ಲ ಬರೋರು ಸ್ವಲ್ಪ ಈ ಆಲೂಗಡ್ಡೆ ಪಲ್ಯ ಈ ತರ ಎಲ್ಲ ಚೆನ್ನಾಗಿ ಲೈಕ್ ಮಾಡ್ತಾರೆ. ಈ ಹೋಟೆಲ್ ಅಂತ ನೀವು ಶನಿವಾರ ಭಾನುವಾರ ವೀಕೆಂಡ್ ಕಾಲಿಡಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ, ಫುಲ್ ಕ್ಯೂ ಇರುತ್ತೆ. ಬಟ್ 70 ರೂಪಾಯಿ ಒಂದು ದೋಸೆ ಏನಕ್ಕೂ ಬೇಡ, ಗೊತ್ತಿಲ್ಲ. ಹೊಟ್ಟೆ 3 ದೋಸೆ ಬೇಕು ಒಬ್ರಿಗೆ 3 ದೋಸೆ 210 ಜೊತೆ GST ಆ್ಯಡ್ ಆಗ್ಬೋದು, ಒಂದು 10 ರುಪೀಸು 220 ಆಗುತ್ತೆ 3 ದೋಸೆಗೆ. ಬಟ್ ಮೋಸ ಅಂತ ನಮ್ಗನ್ಸ್ತು. ಕ್ಯಾಮ್ ಅಂತಾನೆ ಹೇಳ್ಬೋದು. GST ದುಡ್ಡು 7 ರೂಪಾಯಿ ನಮ್ಮ ಮೇಲೆ ಹಾಕೋರೆ. ನಾವು ಬೇರೆ ಕಡೆ ಹೋಟೆಲ್ ತಿಂದಿದ್ದೀವಿ, GST ದುಡ್ಡು ಅವೆಲ್ಲ GST ಎಲ್ಲ ಆ್ಯಡ್ ಆಗಿ ಕೊಡ್ತಾರೆ ಬಿಲ್ಲ. ಸಪ್ರೇಟ್ ದೋಸೆಗೆ, ನಾನು ದೋಸೆಗೆ ಒಂದು 2 ದೋಸೆ 140 ಕೊಡೋದಲ್ದೆ, ವಾಟರ್ ಬಾಟಲ್ 20 ಕೊಡೋದಲ್ದೆ 7 ರೂಪಾಯಿ GST ದುಡ್ಡು ನಮ್ಮ ತಲೆ ಮೇಲೆ ಹಾಕೋರೆ. ಅದು ಮಾಡಿದ್ದಾರೆ ವೇಸ್ಟ್. ನೋಡಲ್ಲ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಇದೇ ರೀತಿ ಕಂಟೆಂಟ್ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.